ಆತ್ಮೀಯ H16 ನ್ಯೂಸ್ ಅರ್ಧತಿ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ YM ಆಯಿತು ಮಲ್ಲಪ್ಪ ಜುದರ್. ಆತ್ಮೀಯರೇ, KPSC ಈ ಸಾವುಕಾರ ಅವ್ರ ಗ್ಯಾಂಗ ಏನು ಮಾಡಿರ್ತು KPSCಯನ್ನು. ಅವರೇನೋ ಇವತ್ತು ಏನಪ್ಪ ಅಂತಂದ್ರೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದಿರ್ಬೋದು. ಕೋರ್ಟ್ ಸ್ಪಷ್ಟಪಡಿಸಿದ ಈ ತೀರ್ಪು ಅರ್ಜಿದಾರರ ಅಮಾನತ್ತು ಆದೇಶದ ಸಾಂವಿಧಾನಿಕ ಸಿಂಧುತ್ವವನ್ನು ಮಾತ್ರ ನಿರ್ಧರಿಸುತ್ತದೆ ಹೊರತು ಅರ್ಜಿದಾರರು ಅಥವಾ ಅವರ ಪುತ್ರಿಯರ ವಿರುದ್ಧದ ಆರೋಪಗಳ ಸತ್ಯಾಸತ್ಯತೆಯನ್ನು ಯಾವುದೇ ರೀತಿಯಲ್ಲಿ ನಿರ್ಧರಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಅಂದರೆ ಏನು ಇಡಿಯಿಂದ ಶುರುವಾಗಿದೆ, ಬೇರೆ ಬೇರೆ ಕಾರಣಗಳಿಂದ ಆರೋಪಗಳು ಬರ್ತಾ ಇದ್ದಾವೆ. ಶಿವಶಂಕರಪ್ಪ ಸೌಕಾರ್ ಯಾವ ರೀತಿ ಗಳಿಸಿದಾರ, ಏನು ಮಾಡಿದಾರೆ, ಎಷ್ಟು ಆಸ್ತಿ ಮಾಡಿದಾರ, ಎಲ್ಲೆಲ್ಲಿ ದಾಳಿ ಮಾಡಿದರು ಇವರ ಆಸ್ತಿಗಳ ಮೇಲೆ. ಬೆಂಗಳೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು, ಕಾರವಾರ, ಕಲಬುರಗಿ, ಬೆಳಗಾವಿ, ಅನೇಕ ಕಡೆಗಳು ರಾಜ್ಯದ 21 ಸ್ಥಳಗಳಲ್ಲಿ ಮತ್ತು ಅದಕ್ಕೆಲ್ಲ ಗುಜರಾತ್ನ ಅಹಮದಾಬಾದ್ನ ಸೂರತ್ನಲ್ಲಿ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಇವರು. ಯಾರ್ಯಾರು ಸಂಪರ್ಕ ಮಾಡಿದ್ದಾರೆ, ಯಾರು ಇದು ಮಾಡಿದ್ದಾರೆ. ಯಾಕಂದರೆ ಪಶುಸಂಗೋಪನೆ ಡಿಪಾರ್ಟ್ಮೆಂಟ್ ಇರ್ಬೋದು, ಇಬ್ಬರು ಹೆಸರು ಬಂದದ್ದು. ಈಗಾಗಲೇ ಅವ್ರು ದುಡ್ಡು ಕೊಟ್ಟಿದ್ದಾರಂತ 80, 70, 90 ಲಕ್ಷ. ಅದು ಆರೋಪ ಆಯಿತು. ಮತ್ತು ಬೇರೆ ಬೇರೆ ಆರೋಪ ಆಯಿತು. ತಮ್ಮ ಮಗಳನ್ನು ಹೆಣ್ಮಕ್ಕಳನ್ನು ಏನಪ್ಪ ಅಂತಂದ್ರೆ ಕಡಿಮೆ ಇನ್ಕಮ್ ತೋರಿಸಿ ಇದರಲ್ಲಿ ಸೇರುವಂಥ ಕೆಲಸ ಮಾಡಿಸಿದ್ದಾರೆ, ಸೇರಿಸುವಂಥ ಕೆಲಸ ಮಾಡಿಸಿದಾರಂಥ ಆರೋಪಗಳಾಯಿತು. ಮತ್ತು ನಿರಂತರ ಈ ಸಾಹುಕಾರವ್ರು ಎಷ್ಟು ಗಳಿಸಿದಾರೆ ನೋಡಿದಾಗ, ಅವ್ರ ಮೇಲೆ ದಾಳಿ ಮಾಡಿದ್ದು ನೋಡಿದಾಗ ಎಷ್ಟು ಗಳಿಸಿರ್ಬೋದಪ್ಪ. ಸುಮ್ಮನೆ ಆರೋಪ ಮಾಡ್ತಾರೆ ನಮ್ಮ ಅಭ್ಯರ್ಥಿಗಳು. ಅದರಲ್ಲೂ ಮುಖ್ಯವಾಗಿ ಫೇಲ್ ಆದಂಥ ಅಭ್ಯರ್ಥಿಗಳು ಹೇಳೋದ್ರಲ್ಲಿ ಅರ್ಥ ಭಾಳದ. ಇಂಥವರೆಲ್ಲ ಬೇಕಾ ನಮಗೆ ಅಂತಾರೆ. ಕೋರ್ಟ್ ಮ್ಯಾಟರ್ ಅದ, ಕೋರ್ಟ್ ಏನು ಡಿಸಿಷನ್ ತೋರ್ತದೆ ಸಾಂವಿಧಾನಿಕವಾಗಿ, ಇನ್ನೂ ಪ್ರೂವ್ ಆಗಿರಲಿಕ್ಕಿಲ್ಲ ಎಲ್ಲ. ಆದರೆ ಹಿಂದಿಲ್ಲಾಳೆ ಎಲ್ಲ ಆರೋಪಗಳಿಗೆ ಸಾಕ್ಷಿಗಳು ಸಿಗ್ತಾ ಇದ್ದಾವಂತ. ನಿಮ್ಮಿಷ್ಟು ಗಳಿಕೆಗೆ ಎಲ್ಲೆಲ್ಲಿಪ್ಪ 21 ಕಡೆ ದಾಳಿ ಮಾಡಿದರೆ ಎಷ್ಟು ಗಳಿಸಿರ್ಬೋದು ಅಂತ. ಎಲ್ಲಿ ಅದರಲ್ಲೂ AC ಪೋಸ್ಟ್ ಆಗಿರ್ಬೋದು, ತಹಸೀಲ್ದಾರ್ ಪೋಸ್ಟ್ ಆಗಿರ್ಬೋದು, ಸಬ್ ರಿಜಿಸ್ಟರ್ ಪೋಸ್ಟ್ಗಳಾಗಿರ್ಬೋದು, ಯಾವ ರೀತಿಯಾಗಿ ಹರಾಜಾಗ್ತಾ ಇದ್ದಾವ. ನಮ್ಮ KPSC ಮೇಲೆ ಅನೇಕ ಆರೋಪಗಳು ಮಾಡ್ತಾಯಿದ್ದಾರೆ. ಆ ಆರೋಪಗಳು ನೆನಪಿಸ್ಕೊಂಡ್ರೆ ಬಿಕ್ಕರ್ ಅನ್ನಿಸ್ತದೆ. ಇದೇನು ಶುದ್ಧ ಆಗಲಿಕ್ಕಿಲ್ಲಪ್ಪ KPSC ಅಂತೇಳಿ. ಈ ಸಲ ಮಾತ್ರ ಹಿಂದೆಂದಿಗಿಂತಲೂ ಹೆಚ್ಚಿಗೆ ಸಂಘಟಿತವಾಗಿ, ಮುಖ್ಯವಾಗಿ ಅದರಲ್ಲೂ ಸರ್ಕಾರ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋವಂಥದ್ದು, ಇವ್ರ ಮೇಲೆ ಅದರಲ್ಲೂ ಇಡೀ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕುಡ್ಕೊಂಡು ಈಗ ಮುಗಿಬಿದ್ದಿದ್ದನ್ನು ನೋಡಿದ್ರೆ ಇದಕ್ಕೊಂದು ಅಂತ್ಯ ಆಗ್ಬೋದಾ, KPSC ಹೊಸ ಜೀವ ಬರ್ಬೋದಾ, ಹೊಸ ರೀತಿಯಾದಂತಹ ಒಂದು ಏನಪ್ಪ ಅಂತಂದ್ರೆ